ಮಾಯಾ ಪ್ರಪಂಚದಲ್ಲಿ ಪ್ರಖ್ಯಾತಿ ಪಡೆದ ಆ ವಿಕ್ರಮಾದಿತ್ಯನ ಅವತಾರ ಧರಿಸಿ ಧರೆಗಿಳಿದು ಬಂದ ಈ ವಿಕ್ರಮನ ಎದುರು ಹಾಕಿಕೊಂಡು ಬದುಕುವ ಗಂಡು ಈ ಊರಲ್ಲಿ ಉಂಟೆ? ಧರ್ಮರಾಜ್, ನನ್ನನ್ನು ದುಡಿಸಿಕೊಳ್ಳುವ ಧನಿಕ ನೀನಾದರೂ ನಿನ್ನ ಜೀವನದ ಸೂತ್ರಧಾರ ನನ್ನ ಕೈಲಿದೆಂಬುದು ಮಾತ್ರ ಮರೆಯದರು. ಮುಂಬೈಗೆ ಹೋದ ಪ್ರಕರಣದಲ್ಲಿ ತಂದೆ ಮಗ ಮಾಡಿದ ನನ್ನ ಮೇಲಿನ ಅನುಮಾನಕ್ಕೆ ಮಮತೆಯಿಂದ ಮಾತನಾಡಿ ಕೊನೆಗಾಣಿಸಿಬಿಟ್ಟೆ. ಆದರೆ ತಂದೆ ಮಕ್ಕಳ ಮಧ್ಯದಲ್ಲಿ ಒಂದು ಮೋಸದ ಯತ್ನ ಕುಂಡನೆ ಬಿಸಿ ಅದರಲ್ಲಿ ಅವರಿಬ್ಬರನ್ನು ನೂಕಿ ನಾ ಕಡೆಗಾಣುವೆ ಶಕುನಿಯಂತೆ. ಓ ರಾಧಾ, ನೀನೊಬ್ಬಳೆ ಇತ್ತ ಕಡೆ ಹೊರಟಿದ್ದಿಲ್ಲ, ಯಾಕೆ? ಮ್ಯಾನೇಜರ್, ಮನೆಯಲ್ಲಿ ಯಾರೂ ಇರಲಿಲ್ಲ. ನನಗೂ ಸ್ವಲ್ಪ ಪೇಟೆಯಲ್ಲಿ ಕೆಲಸವಿತ್ತು. ನಾನು ಯಾಕೆ ನೀವ್ಯಾಕೆ ನನ್ನನ್ನು ತಡೆದು ನಿಲ್ಲಿಸಿದ್ರಿ? ರಾಧಾ, ನಿಜ ಹೇಳಬೇಕೆಂದರೆ ಏನು ಅರಿಯದ ನಿನ್ನ ಬಾಳ ನೌಕೆಯನ್ನು ಕಂಡು ನನಗೇಕೋ ವ್ಯಥೆಯಾಗುತ್ತದೆ. ಕಾಗೆಗಳ ಗುಂಪಿನಲ್ಲಿ ಕೋಗಿಲಿಗೆ ಸ್ಥಾನ ಅಂತ ಒಬ್ಬನೇ ವಿಚಾರಿದಷ್ಟೇ. ಅಂದ್ರೇನ್ರಿ ಮ್ಯಾನೇಜರ್, ನನ್ನ ಸಂಸಾರ ಕಾಗೆಗಳ ಹಿಂಡಾಗಿ ಕಾಣುತ್ತೆ ನಿಮ್ಮ ದೃಷ್ಟಿಯಲ್ಲಿ? ಈ ನಿಮ್ಮ ಕೆಟ್ಟ ದೃಷ್ಟಿ ನಿಮ್ಮ ತಲೆಯಲ್ಲೇಕೆ? ಈ ಮಾತಿಗೆ ನೀನು ನನ್ನ ಮೇಲೆ ಕೋಪಿಸ್ಕೊಳ್ತಿ ಅಂತ ಚೆನ್ನಾಗಿ ಗೊತ್ತು. ರಾಧಾ, ನಿನ್ನ ಗಂಡನ ಮನೆಯನ್ನು ಇಡೀ ಊರೇ ಆಡಿಕೊಳ್ಳುತ್ತಿದೆ ಕೆಟ್ಟದೆಂದು. ಅಂತ ಕೆಟ್ಟ ಪಿಶಾಚಿಗಳ ಕೈಯಲ್ಲಿ ನೀನು ಹೇಗೆ ಪಶುವಾಗಿ ಬಾಳ ಸಾಗಿಸುತ್ತೆ? ರಾಧಾ, ನೀನಿನ್ನು ಏನು ಅರಿಯದ ನಾರಿ. ಇನ್ನಾದರೂ ಅರಿತುಕೊಂಡು ಹೋಗು ನಿನ್ನ ಜೀವನದ ದಾರಿ. ಅಂದ್ರೇನ್ರಿ, ನನ್ನ ಜೀವನದ ಬಗ್ಗೆ ನಿಮಗ್ಯಾಕೆ ಎಷ್ಟು ವಿಚಾರ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗುವಂತ ನನ್ನ ತವರು ಮನೆಯವರೇ ನನ್ನನ್ನು ಮರೆತು ಬಿಟ್ಟಿದ್ದಾರೆ ಅಂದಾಗ ಗಂಡನ ಮನೆ ನರಕವಾದರೂ ಜೀವನ ಸಾಗಿಸಬೇಕು ಅಲ್ವೇ? ರಾಧಾ, ಹೆಣ್ಣು ಬಾಳು ಸಾಗಿಸುವುದರಲ್ಲಿಯೂ ಒಂದು ರೀತಿಯ ಅರ್ಥವಿದೆ ರಾಧಾ. ಹೆಣ್ಣಿನ ಮನಸ್ಸಿಗೆ ಉಲ್ಲಾಸ ಸಿಗದ ಹೀನರಹಿತ ಬದುಕು ಅದು ಒಂದು ಬದುಕೆ? ಏನೇ ಹೇಳು, ಆ ಮನೆಯಲ್ಲಿ ನಿನಗೇನು ಸುಖ ಸಂತೋಷ ಸಿಕ್ಕಿದೆ ಅಂತ? ರಾಧಾ, ಪಂಜರದ ಹಕ್ಕಿಯಾಗಿರುವುದಕ್ಕಿಂತ ಕಾಡಿನ ಈ ಹಕ್ಕಿಯನ್ನು ಕೂಡಿಕೊಂಡು ಕಂಡಲ್ಲಿಗೆ ಮನ ಬಿಚ್ಚಿ ಹರಡಬಹುದಲ್ಲವೇ? ಅಂದ್ರೆ ನನ್ನ ಮನ ಹರಿಬಿಡುವ ಮಾರಿಯಾಗಿ ಬಾಳಬೇಕು ಎಂಬುವಂತೆ ನಿಮ್ಮ ಭಾವನೆ. ಅದಕ್ಕಾಗಿ ಈ ರೀತಿ ಮಾತಾಡ್ತಿದ್ದೀರಾ ಅಲ್ಲವೇ? ಖಂಡಿತ ನೀ ಹಾದರ ಕಿಡಿ ಎಂದು ನಾ ಹೇಳಲಾರೆ ರಾಧಾ. ಮೃತನ ಜಡೆಯ ಅಡಿಯ ಮುಡಿದು ಧೂಳದ ಹೂವಾಗಿ ಬಾಡಿ ಹೋಗೋದಕ್ಕಿಂತ ನಲಿದಾಡುವ ಈ ನಲ್ಲನನ್ನು ಕೂಡಿಕೊಂಡು ಕುಣಿದಾಡು ರೆಕ್ಕೆ ಬಿಚ್ಚಿದ ಹಕ್ಕಿ ಹಾಗೆ ಹೃದಯದಲ್ಲಿ ವಿರಹದ ವೇದನೆಯನ್ನು ತಾಳಲಾರದೆ ಬಳಲುವೇಕೆ? ಒಲಿದು ಒಂದಾದರೆ ನಿನ್ನ ಬಾಳೆ ಸಿಹಿ ಸಕ್ಕರೆ. ಒಪ್ಪೆಯ ಈ ಮಾತಿಗೆ? ನನ್ನ ಮನ ಅರಳುವಂತೆ ಮಾತನಾಡುವ ನಿಮ್ಮ ಚಾತುರ್ಯತೆ ಕೇಳಿ ನನಗೆ ಅರ್ಥವಾಯಿತು. ನಾನು ಕಾಲೇಜಿನಲ್ಲಿದ್ದಾಗ, ಬೆಂಗಳೂರಿನಲ್ಲಿದ್ದಾಗ ರಮೇಶ್ ನಾನು ಪ್ರೀತಿ ಮಾಡಿದ್ದು ನಿಜ. ಅದರ ಪ್ರತಿಯುಕ್ತವಾಗಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆದ್ವಿ. ಆದರೆ ನನ್ನ ಯೌವನ ಅವಸ್ಥೆಯಲ್ಲಿ ಒಂದೇ ಒಂದು ಮಾಡಿದ ತಪ್ಪಿಗೆ ಈ ಹಾಳು ಕೊಂಪೆಯಲ್ಲಿ ವನವಾಸ ಸಾಗಿಸಬೇಕಾಗಿದೆ ನನ್ನ ಸ್ಥಿತಿ. ವನವಾಸದ ಬಿಸಿಲು ಕುದುರೆಯನ್ನು ನೀನೇಕೆ ಏರುವೆರಾಗ? ಒಲಿದು ಒಂದಾದರೆ ಈ ಮದುವೆಯನ್ನೇ ನಿನ್ನ ಜೀವನದ ನಾಂದಿಯಾಗುತ್ತಾನೆ. ಈ ವಿಷಯವನ್ನು ಅರಿತು ನನ್ನೊಂದಿಗೆ ಪ್ರೀತಿಯಿಂದ ಬೆರೆತು ಗರಿಬಿಚ್ಚಿ ನಟಿಸುವ ನವಿಲಾದರೆ ನಾನಿಂದ ನಟಿಸುವ ನಟರಾಜನಾಗುತ್ತೇನೆ. ನಿಮ್ಮ ಮಾತಿಗೆ ನಾನು ಒಪ್ಕೊಂಡ್ರೆ ಮುಂದೆ ನನ್ನ ಜೀವನದ ಗತಿ ಏನು?
ನನ್ನ ಸಂಸಾರದ ಹಾದಿ ಹದಗೆಟ್ಟರೆ ಪುನಃ ಅದನ್ನು ಸೃಷ್ಟಿಸುವ ಸಾಹಸ ನಿಮಗಿದೆಯೇ? ರಾಧಾ, ನಡು ನೀರಿನಲ್ಲಿ ಕೈ ಬಿಟ್ಟು ಅಪಹಾಸ್ಯ ಮಾಡುವ ಮತಿಹೀನ ನಾನಲ್ಲ ರಾಧಾ. ನಿನಗೆಂತ ಗಂಡಾಂತರ ಬಂದರೂ ನಾನು ನಿನಗೆ ಬೆಂಗಾವಲಾಗಿರ್ತೀನಿ. ನೋಡಿ, ನಮ್ಮ ಮನೆಯವ್ರು ಹೇಗೆ ಅಂತ ನಿಮ್ಗೆ ಗೊತ್ತೇ ಇದೆ. ಒಂದು ವೇಳೆ ನಾವಿಬ್ರು ನಮ್ಮ ಮನೆಯವ್ರ ಕಣ್ಣಿಗೆ ಬಿದ್ದರೆ ನಮ್ಮ ಪ್ರಾಣಕ್ಕೆ ಆಪತ್ತು. ಎಷ್ಟು ದಿನ ಅಂತ ನಾವಿಬ್ಬರು ಈ ರೀತಿ ಕಾಮನಾಟ ಮುಚ್ಚಿಟ್ಟುತ್ತೆ. ನಾವಿಬ್ಬರು ಮೈ ತುಂಬ ಕಣ್ಣಾಗಿ ಸಾಗಿದರೆ ನಿಮ್ಮ ಆಸೆ ನೆರವೇರುತ್ತವೆ. ಇಲ್ಲವಾದ್ರೆ ಅರ್ಥವಾಯಿತು ರಾಧಾ. ನಿನಗೆಂತ ಗಂಡಾಂತರ ಬಂದರೂ ನಾನು ನಿನಗೆ ಬೆಂಗಾವಲಾಗಿರ್ತೀನಿ. ಭೋಗ ವಿಲಾಸದ ಬಾಳ ದೋಣಿ ಹಿಡಿದು ಮಿಕ್ಕಿ ದಡ ಸೇರುವ ನಾವಿಕ ನಾನಾಗಿ ಮುಕ್ತಿ ಹೊಂದಿಸುವೆ ನಿನ್ನ ಪ್ರೇಮದ ಲಿಂಗನದ ಅರಿಯದೆ ಬರ್ತಾ ಇರು ದುಂಬಿಯ ಮಧುರಸ ಹೀರಿ ಹೊಂದಲು. ನೋಡಿ, ಈ ನಿಮ್ಮ ಕಾಮಶಾಸ್ತ್ರದ ಕಾವ್ಯ ನುಡಿ ಕೇಳಿ ನನ್ನ ನರೆನಾಡಿಗಳೆಲ್ಲ ಮಿಡಿಯುತ್ತಿವೆ. ಆದರೆ ನಮ್ಮಿಬ್ಬರ ಪ್ರೇಮಕ್ಕೆ ಇದೇ ಊರಲ್ಲಿ ಯಾರಾದರೂ ಕಲ್ಲು ಹಾಕಲು ಪ್ರಯತ್ನ ಪಟ್ಟರೆ ರಾಧಾ, ನಮ್ಮ ಪ್ರೇಮಕ್ಕೆ ಯಾರಾದರೂ ಅಡ್ಡಿಗಳನ್ನಿಟ್ಟರೆ ಅಂದೇ ಹಾರಿತೆಂದು ತಿಳಿಯರಾದ ಅವರ ಪ್ರಾಣ ಪಕ್ಷಿ. ನಾನು ಯಾರು ಗೊತ್ತೇ? ಈ ಊರ ಧನಿಕ ಧರ್ಮರಾಜನ ಪರ್ಸನಲ್ ಸೆಕ್ರೆಟರಿ. ನಾನು ಈ ಊರಿಗೆ ಹುಲಿ ಇದ್ದಾಗೆ ತಿಳಿಯುತ್ತೆ. ಆದರೆ ಒಂದು ಮಾತು. ಏನದು? ಏನಿಲ್ಲ, ನಿನ್ನ ಮನೆಯಲ್ಲಿ ನಿನ್ನ ಮಾವ ಶಿವಣ್ಣ ಬಲು ಚಾಣಾಕ್ಷ. ಅವನಿಗೆ ಈ ವಿಷಯ ಗೊತ್ತಾದರೆ ನಿಮ್ಮಿಬ್ಬರಿಗೂ ಧಕ್ಕೆ ತರುವ ಮತಿಹೀನ ಅವನು. ಅದಕ್ಕೂ ಮುಂಚೆ ನಾನು ನಿನಗೊಂದು ಪ್ಲಾನ್ ಹೇಳ್ತೀನಿ. ಅದರಂತೆ ಮಾಡಿ ನೀನು ಅವನನ್ನು ಮನೆಯಿಂದ ಹೊರಹಾಕುವ ಸಂಚು ಮಾಡಬೇಕು. ಅಂದಾಗ ಮಾತ್ರ ಆ ಮನೆಯಲ್ಲಿ ನೀನು ನಿನ್ನ ಗಂಡ ಆನಂದದಿಂದ ಕಾಲ ಕಳೆಯಬಹುದು. ವಿಕ್ರಮ್, ಅದೇನ್ ಪ್ಲಾನ್? ನನಗೆ ತಿಳಿ ಹಾಗೆ ಹೇಳಿ, ಅದೇನ್ ಪ್ಲಾನ್ ಅಂತ. ನೋಡು, ರಮೇಶ ಹಾಗೂ ಶಿವಣ್ಣ ಇಬ್ಬರು ಅಣ್ಣ ತಮ್ಮಿದರು ಬಹಳ ಅನ್ಯೋನ್ಯವಾಗಿದ್ದಾರೆ. ಹೀಗಿದ್ದಾಗ ಅವರಿಬ್ಬರ ಮಧ್ಯೆ ಕದನವಾಗುವಂತೆ ನೀನೊಂದು ಚಿಕ್ಕ ನಾಟಕ ಮಾಡಬೇಕು. ಏನಾದರೂ ಸಂಚು ಮಾಡಿ ಶಿವಣ್ಣನ ಮನೆಗೆ ಹೊರಹಾಕುವ ಸಂಚು ನೀ ಮಾಡಬೇಕು. ಆ ದೃಶ್ಯ ನಿನ್ನ ಗಂಡ ಕಣ್ಣಾರೆ ನೋಡಬೇಕು. ಅಂದಾಗ ಅವರಿಬ್ಬರ ಮಧ್ಯೆ ಕದನದ ಬೆಂಕಿ ಎದ್ದೇ ಏಳುತ್ತದೆ. ಆಗ ನೋಡು, ಶಿವಣ್ಣ ತಾನೇ ಮನೆ ಬಿಟ್ಟು ಹೊರಗೆ ಹೋಗುತ್ತಾನೆ. ಆಗ ನೋಡು ನಿನ್ನ ಜಾಣ್ಮೆಯ ಚಾತುರ್ಯತೆಯನ್ನು. ಆಯ್ತು, ನಿಮ್ಮ ಮಾತಿನಂತೆ ಕೇಳ್ತೀನಿ. ಹೇಗಾದರೂ ಮಾಡಿ ಶಿವಣ್ಣನ ಮೇಲೆ, ನನ್ನ ಮೇಲೆ ಅತ್ಯಾಚಾರ ಮಾಡಲು ಬಂದ ಅಂತ ಕೆಟ್ಟ ಪಟ್ಟ ಕಟ್ಟಿ ಮನೆಯಿಂದ ಹೊರ ಹಾಕ್ತೀನಿ. ಆದ್ರೆ ನನ್ನ ನಾದ್ನಿ ಜ್ಯೋತಿ ಇದ್ದಾಳಲ್ಲ, ಅವಳನ್ನ ಮನೆಯಿಂದ ಹೇಗೆ ಹೊರಗೆ ಹಾಕೋದು ಅದೇ ಗೊತ್ತಾಗ್ತಾ ಇಲ್ಲ. ರಾಧಾ, ಆ ಜ್ಯೋತಿಯ ಬಗ್ಗೆ ನೀನೇನು ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ಏಕೆಂದರೆ ನಮ್ಮ ಧನಿಕ ಧರ್ಮರಾಜನ ಮಗ ವಿಜಯನೊಂದಿಗೆ ಮದುವೆ ಮಾಡುವುದಾಗಿ ನಿನ್ನ ಗಂಡ ಶಿವಣ್ಣ ಧರ್ಮರಾಜನ ಮನೆಗೆ ಬಂದಿದ್ರು. ಮದುವೆ ಮಾತುಕತೆ ಕೂಡ ಮುಗಿಸಿಕೊಂಡು ಹೋಗಿದ್ದಾರೆ. ಇದೇ ತಿಂಗಳ ಕೊನೆಯ ತಾರೀಕಿಗೆ ಅವರಿಬ್ಬರಿಗೂ ಮದುವೆ ಇದೆ. ಅಂದಾಗ ನಿನಗೇಕೆ ಆ ಚಿಂತೆ? ಸರಿ ಹೋಯ್ತು ಬಿಡಿ. ಅನ್ನ ಹಳಸಿದ್ದಕ್ಕೂ ನಾಯಿ ಹಸ್ತಿದ್ದಕ್ಕೂ ಜೊತೆನೇ ಆಯ್ತು. ಹೇಗಾದ್ರೂ ಅವಳು ಮದುವೆಯೊಂದು ಮಾಡಿ ಅವಳನ್ನು ಮನೆ ಬಿಟ್ಟು ಹೊರಗೆ ಹಾಕಿಬಿಟ್ರೆ ಮುಂದೆ ಆ ಮನೆಗೆ ನಾನೇ ಮಹಾರಾಣಿ. ಮಹಾರಾಣಿಯ ಮನಸ್ಸಿಗೆ ಆನಂದ ಸಿಕ್ಕಾಗ ಮಹಾರಾಜನಿಗಿಷ್ಟು ಹಂಚುವ ಮಹಾರಾಣಿ ನೀನಾಗಬೇಕಲ್ಲವೇ?
रूपमे मीरा मीरा बीच में गिरतिया रूपमे अनच्छा रत्नवी अनच्छा रत्नवी अनच्छा रत्नवी अनच्छा रत्नवी चागी भगवा भगवा ई भले करवे करवे राम करवाओ la 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 la